ಎಜಿ ನ್ಯೂಸ್ಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಚಿಲ್ಲೂರು ಬಡ್ನಿ ಗ್ರಾಮದ ಹನುಮಂತು ಕಳೆದ ರಾತ್ರಿ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ಹನುಮಂತ ತಮ್ಮ ಸಂಬಂಧಿಕರ ಮನೆಯಲ್ಲಿ ಇದ್ದು ಅಭಿಮಾನಿಗಳು ಹನುಮಂತು ಹುಡುಕಿಕೊಂಡು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಊರು ಸ್ನೇಹಿತರನ್ನ ಮಿಸ್ ಮಾಡಿಕೊಳ್ತಾ ಇದ್ದ ಹನುಮಂತುಗೆ ಈಗ ಬಿಗ್ ಬಾಸ್ ಮನೆ ಮಿಸ್ ಮಾಡಿಕೊಳ್ತಾ ಇರೋದಾಗಿ ತಿಳಿಸಿದ್ರು. ಬಿಗ್ ಬಾಸ್ ಗೆಲ್ಲುವ ವಿಶ್ವಾಸವಿರಲಿಲ್ಲ. ಇದು ನನ್ನ ಒಬ್ಬನ ಗೆಲುವಲ್ಲ, ಇದು ಕರುನಾಡಿನ ಗೆಲುವು ಎಂದು ಹನುಮಂತು ತಿಳಿಸಿದ್ರು. ನನ್ನ ಜೊತೆ ಘಟಾನುಘಟಿ ಸ್ಪರ್ಧೆಗಳು ಇದ್ರು, ಆದರೂ ಸಹ ನನಗೆ ಬಿಗ್ ಬಾಸ್ ಕಿರೀಟ ಒಲಿದು ಬಂದಿದೆ, ಸಂತಸವಾಗಿದೆ ಎಂದರು. ನನ್ನೂರಿನ ಹನುಮಂತ ದೇವರು, ಸಂತ ಶಿಶುನಾಳ ಶರೀಫರು ನನ್ನ ಹಿಂದಿನ ಶಕ್ತಿ. ಅವರ ಆಶೀರ್ವಾದದಿಂದ ನಾನು ಗೆದ್ದು ಬಂದಿದ್ದೇನೆ. ಬಿಗ್ ಬಾಸ್ ಸೇರಿ ಯಾವ ರಿಯಾಲಿಟಿ ಶೋ ಪಾಲ್ಗೊಳ್ಳುವಿಕೆ ಗೆಲ್ಲುವಿಕೆ ನೀಡುವುದಕ್ಕಿಂತ ನನಗೆ ಕುರಿ ಕಾಯಿಸಿಕೊಂಡು ಇರುವುದೇ ಹೆಚ್ಚು ಸಂತಸ ನೀಡುತ್ತೆ ಎಂದಿದ್ದಾರೆ. ಹೌದೌದ್ರಿ, ಈಗ ನನಗೆ ಅಲ್ಲಿ ಒಂಥರ ಎಲ್ಲರೂ 3 ತಿಂಗಳ ನಾವು ಎಲ್ಲರೂ ಒಟ್ಟಿಗಿದ್ವಲ್ರಿ, ಇದಕ್ಕೆ ಹೊಂದ್ಕೊಂಡಿದ್ವಿ. ಆ ಮನಿನ ಮಿಸ್ ಮಾಡ್ಕೊಳಕತ್ತಲ್ರಿ. ಅದು ಮನಿ ಅಲ್ಲ, ಅದು ದೇವ್ರ ಗುಡಿ ಇದ್ದಂಗೆ. ನಿಮ್ಮ ಈ ಹಿಂದಿನ ನಿಮ್ಮ ಗೆಲುವಿನ ಶಕ್ತಿ ಯಾವುದಂತ? ನಿಮ್ಗೆ ಗೆಲ್ಲಕ್ಕೆ ಕಾರಣ ಏನು? ಗೆಲ್ಲಕ್ಕೆ ಕಾರಣ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ರೀ. ನಾನು ಗೆದ್ದಿಲ್ಲ, ಎಲ್ಲ ಇಡೀ ಕರ್ನಾಟಕ ಜನತೆ ನಾವು ಓಟ್ ಮಾಡಿ ಗೆಲ್ಸ್ಯಾರ. ಅವ್ರದ ಇದ್ರಿ ಗೆಲುವ್ರಿ, ನಂದು ಗೆಲುವಲ್ಲ. ಮುಂದಿನ ದಾರಿ ನೀವು ಬಿಟ್ರೆ ಮೆರವಣಿಗೆ ಹೋಗ್ತೀನಿ. ಮೆರವಣಿಗೆ ಇಟ್ಕೊಂಡಾರ, ನೀವು ಬಿಟ್ರೆ ಮೆರವಣಿಗೆ ಹೋಗ್ತೀನಿ. ಇಲ್ಲೇ ಮಾತಾಡ್ಕೊಂಡಿರ್ತೀನಿ. ಘಟಾನುಘಟಿ ನಾಯಕರು ಇದ್ರು, ಅವ್ರನ್ನೆಲ್ಲ ಹೆಂಗೆ ನನಗೆ ಘಟಾಂಗಟ್ಟಿ ಇದ್ರಿ ರೀ. ಅವ್ರು ಒಳ್ಳೆ ನಮ್ಮ ಕೂಟಿದ್ದರು ಎಲ್ಲರೂ ಅಲ್ಲಿ ಮನೆಯಾಗಿದ್ದರು, ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಅವರು ಆಟ ಅಂದಾಗ ಸ್ವಲ್ಪ ಜಗಳ ಪಗಳ ಹಾಕಿದ್ವು, ಮತ್ತು ಎಲ್ಲರ ತಮ್ಮ ಅಂತೇಳಿ ಮಾತಾಡಿದ್ರು. ಅವರಿಂದನೂ ನಾನು ಸ್ವಲ್ಪ ನನಗೂ ಅವರು ಭಾಳ ಹೇಳ್ಕೊಟ್ರ. ಆಟದಾಗಲಿ ಮಾತಿನೊಳಗಾಗಲಿ ಅಲ್ಲಿ ಇರೋದ್ರಾಗಲಿ ಎಲ್ಲರೂ ನೋಡಿ ಕಲ್ತೀನಿ ರೀ. ಭಾರಿ ಖುಷಿ ಆಗ್ತೈತೆ. ಆಂಜನೇಯ ನಮ್ಮೂರ ಹನುಮಪ್ಪ ದೇವ್ರ ಗುಡಿ ಆಂಜನೇಯ ರೀ, ಮತ್ತು ನಮ್ಮ ಶಿವಾಲಾಲ್ ದೇವರು ಶಿಶುನಾಳ ಶರೀಫ್ ದೇವರು ಎಲ್ಲರ ದೇವ್ರ ಆಶೀರ್ವಾದನೂ ಐತಿ. ನಾನು ಶನಿವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ದೆ. ಶಿಶುನಾಳ ಶರೀಫ್ ತತ್ವಪದಗಳನ್ನು ಹಾಡ್ಕೊಂಡು ನಾವು ಕುರಿ ಕಾಯ್ಕೊತಿದ್ದೆ. ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿನಲ್ಲ, ಭಾಳ ಖುಷಿ ಆಗುತ್ತೆ. ಕುರಿ ಕಾಯೋದು ಹೆಚ್ಚಿಗೆ ಸುಖ ಕೊಡ್ತೈತೋ ಏನು ಇದಕ್ಕೆ ಸುಖ ಕೊಡ್ತೈತೆ? ಒಂದು ಲೆಕ್ಕ ಕುರಿ ಕಾಯ್ದ ಬೇಸ್ ಅನ್ಕೊಂತೀನಿ. ನೀವೆಲ್ಲ ಹಿಂಗೆ ಬಂದು ಕೇಳ್ತಿರಲ್ಲ ಒಮ್ಮೊಮ್ಮೆ, ಏನು ಮರ ಅನ್ನೋ ಲೆಕ್ಕ ಕೊಡ್ತೈತಿ. ಅದು ಕುರಿ ಕಾಯ್ದ ಬೇಸ್ ಇರ್ತದೆ. ಕುರಿ ಕಾಯ್ಕೋದು ಯಾರು ಬರ್ತಿದ್ದಿಲ್ಲ, ನೀವು ಆರಾಮಿದ್ದೆ ಬರಾಗ. ಮದುವೆ ಮಾಡ್ಕೊಳ್ಳಿ ಹೇಳೀನಿ ಅವಪ್ಪರಿಗೆ. ಮದುವೆ ಮಾಡ್ಕೊಂಡು ನಿಮಗೂ ಎಲ್ಲರಿಗೂ ಕರಿತೀನಿ. ನೀವು ಪ್ರೀತಿಸಿದಂಥ ಒಂದು ಹುಡುಗಿನ? ಇಲ್ಲ, ಹಂಗೇನಿಲ್ಲ, ನಾನು ಹೇಳ್ತೀನಿ ಮದುವೆಗೆ ಮಾತಾಡೋಣ. ಥ್ಯಾಂಕ್ ಯು, ಧನ್ಯವಾದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.